ಸರ್ ಈಗ ಸಭೆಯಲ್ಲಿ ಭಾಗಿಯಾಗಿದ್ರಿ, ರೆಸ್ಪಾನ್ಸ್ ಹೇಗಿದೆ, ಏನ್ ಅನಿಸ್ತಾ ಇದೆ, ಏನ್ ನಿರ್ಧಾರ ಮಾಡಿದ್ರಿ ಸರ್ ಸಭೆಯಲ್ಲಿ? ಡೌನ್ 8 ಕ್ಷೇತ್ರಗಳಲ್ಲಿ ಇದು 8ನೇ ಕ್ಷೇತ್ರ. ನಾವು ಯಲಹಂಕದಲ್ಲಿ ಅದು ಎಲ್ಲ ಹಿರಿಯ ಮುಖಂಡರುಗಳು, ನಮ್ಮ ಮಂಡಲ ಅಧ್ಯಕ್ಷರುಗಳು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಇವರೆಲ್ಲರ ಸಭೆಯನ್ನ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು SR ವಿಶ್ವನಾಥ್ ಅವರು ಇವತ್ತು ಏರ್ಪಾಡು ಮಾಡಿದರು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಬಹಳ ಉತ್ಸಾಹ, ನಿರೀಕ್ಷೆಗೂ ಮೀರಿದ ಉತ್ಸಾಹ ಮತ್ತು ಪಕ್ಷದ ಬಗ್ಗೆ ಬದ್ಧತೆ. ಮಾನ್ಯ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಇದೆಲ್ಲವೂ ಕೂಡ ಇಲ್ಲಿ ಕಾಣ್ತಾ ಇದೆ. ಸಂಸದರಾಗಿ ಯಾವ ರೀತಿ ಕೆಲಸ ಮಾಡಬೇಕು, ಅವರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನುವಂಥ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ನೂರಕ್ಕೆ ನೂರು ಯಲಹಂಕ ಕ್ಷೇತ್ರದ ಜನತೆ ಮೇಲೆ, ನಮ್ಮ ಮುಖಂಡರ ಮೇಲೆ, ನಮ್ಮ ನಾಯಕರ ಮೇಲೆ, ವಿಶೇಷವಾಗಿ ನಮ್ಮ ಶಾಸಕರ ಮೇಲೆ ನನಗೆ ನಂಬಿಕೆ ಇದೆ. ಇಡೀ 8 ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ವ್ಯಾಪ್ತಿ ಇರೋದ್ರಿಂದ, 4.5 ಲಕ್ಷ ಮತಗಳಿರೋದ್ರಿಂದ ಅತಿ ಹೆಚ್ಚು ಮತಗಳ ಇಲ್ಲಿ ನಮಗೆ ಲಭ್ಯ ಆಗ್ತವೆ ಅಂತೇಳಿ ನನಗೆ ಒಂದು ಪೂರ್ಣ ವಿಶ್ವಾಸ ಇದೆ. ಮತ್ತು ನಮ್ಮ ಕಾರ್ಯಕರ್ತರ ಚುನಾವಣೆಗಳು ಕೂಡ ಮುಂದಿನ ಸಾಲಿನಲ್ಲಿದೆ. MP ಚುನಾವಣೆ ಆದ ಕೂಡಲೇ ನಗರಸಭೆ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಡೈರಿ ಎಲೆಕ್ಷನ್ಸ್ ಇವೆಲ್ಲ ಇರೋದ್ರಿಂದ ಅವರ ಒಂದು ಅಸ್ತಿತ್ವದ ಪ್ರಶ್ನೆನೂ ಆಗ್ತದೆ, ಅವರ ನಾಯಕತ್ವದ, ಸ್ಥಳೀಯ ನಾಯಕತ್ವದ ಪ್ರಶ್ನೆನೂ ಆಗೋದ್ರಿಂದ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಅತಿ ಹೆಚ್ಚು ಮತಗಳನ್ನು ನಾನು ಕೊಡಿಸಲಿಕ್ಕೆ ಅವರೆಲ್ಲ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನನಗೆ ಈ ಸಭೆ ಬಹಳ ತೃಪ್ತಿಯಾಗಿದೆ, ತೃಪ್ತಿಯನ್ನು ತಂದಿದೆ. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ದೇವನಹಳ್ಳಿಗೆ ಬರ್ತಾ ಇರ್ತಕ್ಕಂಥದ್ದು ಒಬ್ಬ ಅಭ್ಯರ್ಥಿಯಾಗಿ, ಒಬ್ಬ ಸಾಮಾನ್ಯ ಈ ದೇಶದ ಪ್ರಜೆಯಾಗಿ ಅತೀವ ಸಂತೋಷ ಆಗಿದೆ. ನಾವೆಲ್ಲ ಕೂಡ ಅತಿ ಹೆಚ್ಚು ಜನರು ಈ ಕ್ಷೇತ್ರದಿಂದ ಕನಿಷ್ಠ 1.5 ರಿಂದ 2 ಲಕ್ಷ ಜನರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದಾನೇ ಹೋಗ್ಲಿಕ್ಕೆ ನಾವೆಲ್ಲ ಕೂಡ ಏರ್ಪಾಡುಗಳನ್ನು ಮಾಡ್ತಾ ಇದ್ದೀವಿ. ಅವ್ರ ಆಧಾರ ಎಲ್ಲೂ ಹೇಳಿಲ್ಲ, ನಾವೆಲ್ಲ ಅದನ್ನು ಬಳಸಲಿಕ್ಕೆ ಹೋಗ್ಬೇಡಿ. ಅವರು ಅದೆಲ್ಲ ನೀವು ಉದ್ಭವ ಮಾಡ್ಲಿಕ್ಕೆ ಹೋಗ್ಬೇಡಿ, ಮಾಡಿರೋದು ಸಾಕು. ಬಿಡ್ರಿ, ಅದಾದ್ರೂ ಬಿಡ್ರಿ, ಇನ್ನಾದ್ರು ಎಲ್ಲ ಚೆನ್ನಾಗಿರೋ ಕಡೆ ಹುಡುಗಕ್ಕೆ ಹೋಗ್ಬೇಡಿ. ಈಗ ವೇದಿಕೆ ಮೇಲೆ